ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದೇನಕ್ಕ ಇವತ್ತು ಲಾಗು ಚೇಂಜ್ ಮಾಡಿದ್ದಾಳೆ ಅಂದ್ಕೋಬೇಡಿ. ನಮ್ಮ ಸಿಸ್ಟರ್ದು 25ನೇ ವರ್ಷದ್ದು ಮದುವೆ ದಿನದ ವಾರ್ಷಿಕೋತ್ಸವ ಇತ್ತು. ಅಲ್ಲಿಗೆ ಬಂದಿದ್ದೆ ನಾನು. ನಾವು ಟ್ರಿಪ್ ಮುಗಿಸ್ಕೊಂಡು ಮರುದಿನವೇ ಇಲ್ಲಿಗೆ ಬರಬೇಕಾಯ್ತು. ನೋಡಿ, ನಾವು 3 ಜನ ಹೆಣ್ಮಕ್ಳಲ್ಲಿ ನಮ್ಮ ಅಕ್ಕ ಇವಳು, ಹಿರಿಯ ಅಕ್ಕ ಇವಳು. ಹಿರಿಯ ಅಕ್ಕ ಅನ್ನೋದಕ್ಕಿಂತ ನಮಗೆ ಎರಡನೇ ತಾಯಿನೇ ಅಂತ ಹೇಳ್ಬೋದು. ನನಗೆಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡಿದ್ದಾಳೆ. ಮತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಇವಳೇ ಮೇನ್ ಕಾರಣ ಅಂತಲೇ ಹೇಳ್ಬೋದು. ನನಗೆ ತಂದೆಯಾಗಿ ಮತ್ತು ಎರಡನೇ ತಾಯಿ, ಎರಡನೇ ತಂದೆಯಾಗಿ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮಾಮ, ನಮ್ಮ ಅಕ್ಕ. ನನಗೆ ತುಂಬ ಖುಷಿ ಆಯಿತು. ನಾನು 6ನೇ ಕ್ಲಾಸ್ ಇದ್ದಾಗ ಏನೋ ಇವ್ರದ್ದು ಮದುವೆ ಆಗಿತ್ತು. ಇವಾಗ 25 ವರ್ಷ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಅಂತ ಅವ್ರ ಮನೆಯಲ್ಲಿ ಗ್ರ್ಯಾಂಡಾಗೆ ಮಾಡಿದ್ರು. ನೋಡಿ ನಮ್ಮ ಧೃತಿ ಪುಟ್ಟ ಎಷ್ಟು ತರಲೆ ಮಾಡ್ತಿದ್ದಾಳೆ ಅಂತ. ಇವಾಗ ನೋಡ್ರಿ, ಕೇಕ್ ಕಟ್ ಮಾಡಿದ್ದಾಯ್ತು. ಅವ್ರಿಗೆ ಇಷ್ಟ ಇರಲಿಲ್ಲ ಇದನ್ನು ಫಂಕ್ಷನ್ ಮಾಡ್ಕೊಳ್ಳೋಕ್ಕೆ. ಆದರೆ ನಾವೇ ಒತ್ತಾಯ ಮಾಡಿ ಫಂಕ್ಷನ್ ಅರೇಂಜ್ ಮಾಡೋದ್ರಿಂದ ನಾವು ಮೈಸೂರಿಂದ ಬೇಗ ಬರಬೇಕಾಯ್ತು. ತುಂಬ ಖುಷಿಯಾಗುತ್ತೆ ಇವರನ್ನು ನೋಡಿದರೆ. ಯಾವಾಗಲೂ ಇವರು ಇದೇ ಥರ ಖುಷಿಯಾಗಿರಲಿ ಅಂತ ದೇವ್ರ ಹತ್ರನ ಕೇಳ್ಕೊತೀನಿ. ನೋಡಿ, ತುಂಬ ಚೆನ್ನಾಗಿ ಆಯಿತು ಫಂಕ್ಷನ್ನು. ಮತ್ತು ಕಷ್ಟ ಸುಖ ಎಲ್ಲದರಲ್ಲೂ ಹೊಂದ್ಕೊಂಡು ಜೀವನ ಮಾಡ್ತಾಯಿರೋ ನಮ್ಮ ಅಕ್ಕ, ನಮ್ಮ ಮಾವ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಮತ್ತು ಲಾಡು ತರಿಸಿದ್ರು, ಕೊಬ್ಬರಿ ಹೋಳಿಗೆ ಊಟ ಮಾಡಿಸಿದ್ರು. ತುಂಬ ಊಟನೂ ಚೆನ್ನಾಗಿತ್ತು. ಹಾಗಾಗಿ ಊಟ ಮಾಡಿಕೊಂಡು ಸ್ವಲ್ಪ ಬೇಗ ಊರಿಗೆ ವಾಪಸ್ ಬರೋದ್ರಿಂದ ಬೇಗ ಬರಬೇಕಾಯ್ತು. ನಮ್ಮ ಧೃತಿ ಪುಟ್ಟ ಅದಾಳಲ್ರಿ, ಅವ್ರ ಮನೆಗೆ ಮಾತ್ರ ಯಾರನ್ನು ಮುಟ್ಟುಗೊಡ್ಸಲ್ಲ ನೋಡ್ರಿ. ಅವರು ನಮ್ಮ ಅಕ್ಕನ ಮಗಳ ಒಬ್ಬರು ಸಿಸ್ಟರ್ ಒಂದು ಸ್ವಲ್ಪ ಕೈ ಹಾಕಿದ್ಕೇ ಅಳ್ತಾ ಇದ್ಲು. ಅವ್ರ ಮನೆಯವ್ರನ್ನ ಯಾರೂ ಮುಟ್ಟಬಾರ್ದು ಅವಳಿಗೆ. ತುಂಬ ಕ್ಯೂಟ್ ಪುಟ್ಟಿ ಅದು. ನೋಡಿ, ಅವಳು ಇರೋದ್ರಿಂದ ಅವ್ರ ಮನೇಲಿ ತುಂಬ ಅಂದರೆ ತುಂಬ ಖುಷಿಯಾಗಿರ್ತಾರೆ. ಆ ಫ್ಯಾಮಿಲಿ ಯಾವಾಗಲೂ ಖುಷಿಯಾಗಿರಲಿ ಅಂತ ದೇವ್ರ ಹತ್ರನ ಕೇಳ್ಕೊತೀನಿ. ತುಂಬ ಖುಷಿಯಾಗುತ್ತೆ. ಜಾಯಿಂಟ್ ಫ್ಯಾಮಿಲಿ ನೋಡಿದರೆ ಫ್ರೆಂಡ್ಸ್ ಇದೇ ಥರ ಇರಬೇಕು ಅನಿಸುತ್ತೆ ಅಲ್ವಾ? ನೋಡಿ, ನಮ್ಮ ಧೃತಿ ಪುಟ್ಟ ಎಷ್ಟು ಕ್ಯೂಟಾಗಿದ್ದಾಳೆ. ನಮ್ಮ ಧೃತಿ ಪುಟ್ಟ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಕೃಷ್ಣ ರಾಧೆದು ಗಿಫ್ಟ್ ಕೊಟ್ಟಿದ್ದೆ ನಮ್ಮ ಸಿಸ್ಟರ್ಗೆ. ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗೇನು ಕೊಡೋಕ್ಕೆ ಟೈಮೇ ಸಿಗಲಿಲ್ಲ. ಹಾಗಾಗಿ ಇದನ್ನೇ ತೊಗೊಂಬಂದಿದ್ದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.